ಎಲ್ರಿಗೂ ನಮಸ್ಕಾರ. ಇನ್ನು 3 ದಿವಸದಲ್ಲಿ ನನ್ನ ಪ್ರೋ MMA ಫೈಟ್ ಇದೆ. ಸೊ ಇದು 2ನೇ ಸತಿ ನಾನು ಆಡ್ತಾ ಇರೋದು ಪ್ರೋ MMA ಫೈಟ್. ಸೇಮ್ ಪ್ರಮೋಷನ್ ಮಲ್ಲಯುದ್ಧ ಅಂತ, ತುಂಬ ಒಳ್ಳೆ ಪ್ರಮೋಷನ್ ಕೂಡ. ಸೊ ಇನ್ನು 2 ದಿವಸದಲ್ಲಿ ಅಂದರೆ ಫೈಟ್ ಆಡೋದಕ್ಕೂ 1 ದಿವಸ ಹಿಂದೆ ವೇಯಿನ್ಸ್ ಇರುತ್ತೆ. ಸೊ ನಾನು ವೆಯ್ಟ್ ಕೊಡಬೇಕಾಗತ್ತಲ್ಲಿ. ನನ್ನ ಕರೆಂಟ್ ವೆಯ್ಟ್ ಬಂದು ಚೆಕ್ ಮಾಡ್ತೀನಿ ಇವಾಗ. ನಿನ್ನೆಗೆ 69 kgs ಇದ್ದೆ, ಇವತ್ತು ಎಷ್ಟಾಗಿದ್ದೀನಿ ಗೊತ್ತಿಲ್ಲ, ಸೊ ಚೆಕ್ ಮಾಡಬೇಕು. ಬಟ್ ನಾನು ಆಡ್ತಿರೋ ವೆಯ್ಟ್ ಬಂದು 65 kgs. ಫೆದರ್ ವೆಯ್ಟ್ ಡಿವಿಷನ್ ಇದು. ನಾನು ಆಡೋ ವೆಯ್ಟ್ ಕ್ಲಾಸ್ ಡಿವಿಷನ್ನ ಫೆದರ್ ವೆಯ್ಟ್ ಅಂತ ಕರೀತಾರೆ. ಇವಾಗ ವೆಯ್ಟ್ ಚೆಕ್ ಮಾಡ್ತೀನಿ. ಇನ್ನು 2 ದಿವಸದಲ್ಲಿ ನಾನು ವೆಯ್ಟ್ ಕಟ್ ಕೂಡ ಮಾಡಬೇಕು. ಸೊ ಆ ವೆಯ್ಟ್ ಕಟ್ ಜರ್ನಿ ಹೆಂಗಿರುತ್ತೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿಮಗೆಲ್ಲ ತೋರಿಸ್ತೀನಿ. ಏನೇನು ಮಾಡಿದೆ ಕೂಡ ವೆಯ್ಟ್ ಕಟ್ಗೆ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ವೆಯ್ಟ್ ಓಕೆ. ಸೊ ಆಲ್ಮೋಸ್ಟ್ 68 kgs ಇದ್ದೀನಿ ಇನ್ನು. ಸೊ ಅಲ್ಲಿಗೆ ಇನ್ನೂ 3 kg ಕಟ್ ಮಾಡಬೇಕು ನಾಳೆ ಅಷ್ಟೊತ್ತಿಗೆ. ನಾಳೆ ಫುಲ್ ವಾಟರ್ ಆಗಲಿ ತಿನ್ನೋದಾಗಲಿ ಏನೂ ಮಾಡಲ್ಲ. ನೋಡೋಣ ಹೆಂಗೋಗುತ್ತೆ ನನ್ನ ಜರ್ನಿ ಅಂತ ನಾನು ನಿಮ್ಗೆ ಅಪ್ಡೇಟ್ ಆಗಿ ಇಟ್ಟಿರ್ತೀನಿ. ಜಿಮ್ಗೆ ಹೊರಡ್ತಾ ಇದ್ದೀನಿ ಇವಾಗ. ಆಲ್ರೆಡಿ ಹೋಗಿ ಇವಾಗ ಕಾರ್ಡಿಯೋ ಮತ್ತು ಸ್ಟೀಮ್ ಬಾತ್ ತೊಗೊಂಡು ಮತ್ತೆ ಹಿಂದೆ ಬಂದು ಎಷ್ಟು ವೆಯ್ಟ್ ಆಗಿದ್ದೀನಿ ಚೆಕ್ ಮಾಡ್ತೀನಿ. ಸೊ ಚೆಕ್ ಮಾಡಿ ಅದ್ರ ಮೇಲೆ ಎಷ್ಟು ತಿನ್ನಬೇಕು, ಎಷ್ಟು ನೀರು ಕುಡಿಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊತೀನಿ. ಸೊ ನೋಡೋಣ. ಇದೆ ಸ್ಟೀಮ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಆನ್ ಮಾಡ್ತಾ ಇದ್ದೀನಿ. ಟೂ ಮಿನಿಟ್ಸ್ ಬಿಟ್ಟರೆ ಫುಲ್ ಸ್ಟೀಮ್ ತುಂಬ್ಕೊಳ್ಳುತ್ತೆ. ಆ್ಯಂಡ್ 15 ಮಿನಿಟ್ಸ್ ಸ್ಟೀಮ್ ತೊಗೋತೀನಿ. ಕಾರ್ಡಿಯೋ ಮುಗ್ದಿದೆ, ಹಾಫ್ ಆನ್ ಅವರ್ ಕಾರ್ಡಿಯೋ ಮಾಡಿದೆ. ಸ್ಟೀಮ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ವೆಯ್ಟ್ ಏನಾಗಿದ್ದೀನಿ ಅಂತ ಚೆಕ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಸ್ಪ್ರೌಟ್ಸ್ ಮತ್ತು ಫ್ರೂಟ್ಸ್ ತಿಂತೀನಿ. ಎನರ್ಜಿ ಬೇಕೇ ಬೇಕು. ಬಟ್ ನಾಳೆ ಕಂಪ್ಲೀಟ್ಲಿ ಏನೂ ಇರೋಲ್ಲ, ಬಾಡಿನ ಫುಲ್ ವಾಟರ್ ಡ್ರೈನ್ ಮಾಡ್ತೀನಿ. ಒಂಚೂರು ನೀರು ಇಲ್ದಿರೋ ಥರ ಡ್ರೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಇನ್ನೆಷ್ಟು ಕಿಲೋ ನಾನು ಕಟ್ ಮಾಡಬೇಕೋ ಅಷ್ಟು ಕಟ್ ಮಾಡೋದಕ್ಕಂತ. ಹೆವಿ ಕಷ್ಟ. ಖಾಲಿ ಹೊಟ್ಟೆಯಲ್ಲಿ ಏನೂ ತಿಂದಿಲ್ಲದೆ ಸ್ಟೀಮ್ ತೊಗೋಬೇಕು ಅಂದರೆ ತುಂಬ ಕಷ್ಟ. ಇದೊಂದು ಬರೀ 10% ಒಬ್ಬ MMA ಫೈಟರ್ ಎಷ್ಟು ಕಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ಒಂದು ಬರೀ 10%. 15 ಮಿನಿಟ್ಸ್ ಸ್ಟೀಮ್ ಮುಗೀತು. ತುಂಬ ಟಯರ್ಡಿಂಗ್, ತುಂಬಾ ಕಷ್ಟ ಇರುತ್ತೆ. ಏನೂ ತಿಂದೆ ಸ್ಟೀಮಲ್ಲಿ ಕೂತ್ಕೊಳ್ಳೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ. ಬರೀ ಒಬ್ಬ ಫೈಟರ್ ವೆಯ್ಟ್ ಕಟ್ ಮಾಡ್ತಿರೋನು ಮಾತ್ರ ಗೊತ್ತಿರುತ್ತೆ ಈ ಕಷ್ಟ ನಿಜವಾಗ್ಲೂ. ವೆಯ್ಟ್ 67 ಇದ್ದೀನಿ. ಇನ್ನೂ 2 kgs ಕಟ್ ಮಾಡಬೇಕು. ಬಟ್ ಏನಾದರೂ ಚೂರು ತಿನ್ನಲೇಬೇಕು. ಸೊ ಸ್ಪ್ರೌಟ್ಸ್ ಇದೆ, ಇದನ್ನು ತಿಂದರೆ ಜಾಸ್ತಿ ವೆಯ್ಟ್ ಗೇನ್ ಆಗಲ್ಲ, ಬಟ್ ಎನರ್ಜಿ ಕೂಡ ಉಳಿಯುತ್ತೆ. ಸೊ ಟ್ರೈನಿಂಗ್ ಮುಗಿದಿದೆ. ಸೊ 2 ದಿವಸ ಇದರಿಂದ ಜಾಸ್ತಿ ಟ್ರೈನಿಂಗ್ ಕೂಡ ಮಾಡಿಲ್ಲ, ಕಡಿಮೆ ಮಾಡಿದ್ದೀನಿ. ಮನೆಗೆ ಹೋಗಿ ವೆಯ್ಟ್ ಎಷ್ಟಾಗಿದ್ದೀನಿ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಿ ಇವತ್ತು ನೈಟಿಗೆ ಏನಾದ್ರು ತಿನ್ನಬೇಕಾ ಅಥವಾ ನೀರು ಕುಡಿಬೇಕಾ, ಎಷ್ಟು ಕುಡಿಬೇಕು ಎಲ್ಲ ನೋಡ್ಕೊಂಡು ವೆಯ್ಟ್ ನೋಡಿಕೊಂಡು ಮನೆಗೆ ಬಂದೆ. ಸೊ ಇವಾಗ ಕರೆಂಟ್ ವೆಯ್ಟ್ ಚೆಕ್ ಮಾಡ್ತೀನಿ. ಸೊ ಇವಾಗ ಕರೆಂಟ್ ವೆಯ್ಟ್ ಚೆಕ್ ಮಾಡಿ ನೀರು ಕುಡಿಲ್ಲ ಅಥವಾ ಏನಾದ್ರು ಚೂರು ಲೈಟಾಗಿ ತಿನ್ನಲ್ಲ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ವೆಯ್ಟ್ ಚೆಕ್ ಮಾಡ್ತೀನಿ ಎಷ್ಟಿದ್ದೀನಿ ಅಂತ. ಮಾರ್ನಿಂಗ್ ಫಸ್ಟ್ ಟೈಮ್ ವೆಯ್ಟ್ ಚೆಕ್ ಮಾಡಿದಾಗ 68 kgs ಇದ್ದೆ. ಸೊ ಬೆಳಗ್ಗೆಯಿಂದ ಇವಾಗವರೆಗೂ ಎಷ್ಟು ಕಟ್ಟಾಗಿದೆ ನೋಡ್ತೀನಿ.
66.9 67 ಹತ್ತತ್ರನೇ ಅದು 66.9 ಇದ್ರೂ ಬಟ್ ನಾಟ್ ಬ್ಯಾಡ್. ಸೊ ಲಾಸ್ಟ್ ಟೈಮ್ 500 ಗ್ರಾಮ್ಸ್ ಕನ್ಸೆಷನ್ ಕೊಟ್ಟಿದ್ರು ವೆಯ್ಟಲ್ಲಿ, ವೆಯ್ಟ್ ಕಟ್ ಮಾಡಿದಾಗ 65.6 ಇರಬೇಕು, ಬಟ್ 66.4 ತನಕ ಕನ್ಸೆಷನ್ ಕೊಟ್ಟಿರು. ಸೊ ಅದೇ ರೀತಿ ಈ ಸತಿನೂ ಕೊಟ್ಟರೆ ತುಂಬ ಈಸಿಯಾಗಿರುತ್ತೆ ವೆಯ್ಟ್ ಕಟ್ಟು. ನಾನು ಜಾಸ್ತಿ ನಾಳೆನೂ ತುಂಬ ಕಷ್ಟಪಡೋಂಗಿರಲ್ಲ, ಬಟ್ ಟು ಬಿ ಆನ್ ಅ ಸೇಫರ್ ಸೈಡ್ 65.6ಗೆ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗಿನ್ನೇನಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ತೀನಿ, ಮಲ್ಕೋತೀನಿ. ಬೆಳಗ್ಗೆ ಎದ್ದು ಮತ್ತೆ ರನ್ನಿಂಗ್ ಇಲ್ಲ ವೆಯ್ಟ್ ಚೆಕ್ ಮಾಡಿ ಏನು ಮಾಡಬೇಕು ನೋಡೋಣ. ಸೊ ಗುಡ್ ನೈಟ್ ಗೈಸ್.